ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 6ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ಸೆ 2 ವಿಷಯ ಗಣಿತ ಮಾರ್ಚ್ 2025ರ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು. ಇದು ಮಾದರಿ ಪ್ರಶ್ನೆ ಪತ್ರಿಕೆ, ಜಸ್ಟ್ ಮಾಡೆಲ್ ಪೇಪರ್. ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್. ಇಲ್ಲಿ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್ 1 to 4 ಕ್ವಶನ್ಸ್ ಕೇಳ್ತಾರೆ. ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಅಲ್ಲೇ ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಈ ಒಂದು ಮೇನ್ಗೆ 4 ಮಾರ್ಕ್ಸ್ ಇರುತ್ತೆ. ಪ್ರಶ್ನೆ ಸಂಖ್ಯೆ 5ರಿಂದ 8. ಫಸ್ಟ್ ಪ್ರಶ್ನೆ 5ನೇ ಪ್ರಶ್ನೆಗೆ ಉತ್ತರ ಚಿತ್ರನಕ್ಷೆ ಅಥವಾ ಚಿತ್ರಲೇಖ. 6ನೇ ಪ್ರಶ್ನೆಗೆ ಉತ್ತರ ಉದ್ದ ಅಥವಾ ಅಗಲ. 7ನೇ ಪ್ರಶ್ನೆಗೆ ಉತ್ತರ ಸಮರೂಪದ. 8ನೇ ಪ್ರಶ್ನೆಗೆ ಉತ್ತರ 3. ಅದೇ ಥರ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಸಮಸ್ಯೆಗಳನ್ನ ಬಿಡಿಸಬೇಕಾದ ಆನ್ಸರ್ ಅದಕ್ಕೆ 9ನೇ ಪ್ರಶ್ನೆಗೆ ಉತ್ತರ 1, 10ನೇ ಪ್ರಶ್ನೆಗೆ ಉತ್ತರ 4.750 kg, 11ನೇ ಪ್ರಶ್ನೆಗೆ ಉತ್ತರ x ಪ್ಲಸ್ 10, ಹಾಗೆ 12ನೇ ಪ್ರಶ್ನೆಗೆ ಉತ್ತರ 1/5 ಅಂದರೆ 15 1s 15 5s 15 1ಲಿ 15 5ಲಿ ಅಂತ ಅದನ್ನ ಭಾಗ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ 13ರಿಂದ 16ನೇ ಪ್ರಶ್ನೆ ಇದೆ. ಪ್ರತಿಯೊಂದು ಪ್ರಶ್ನೆಯೂ ಕೂಡ 2 ಮಾರ್ಕ್ಸ್ ಇದೆ. ಫಸ್ಟ್ 13ನೇ ಕ್ವಶನಲ್ಲಿ 2/6, 4/6, 8/6 ಮತ್ತು 6/6 ಅನ್ನು ಸಂಖ್ಯಾ ರೇಖೆಯ ಮೇಲೆ ತೋರಿಸಿ. ಸೊ 13ನೇ ಪ್ರಶ್ನೆಗೆ ಉತ್ತರ ಬರೆದಿದ್ದೀನಿ. ಸೊ ಇದಕ್ಕೆ 2 ಮಾರ್ಕ್ಸ್. ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೀವು ಅಲ್ಲಿ ಕೊಟ್ಟಿರುವಂಥ ಭಿನ್ನರಾಶಿಯ ಒಂದು ಸಂಕಲನ ಮಾಡಬೇಕಾಗುತ್ತೆ. 15ನೇ ಪ್ರಶ್ನೆಗಳಲ್ಲಿ ಇವುಗಳ ಮೊತ್ತ ಕಂಡುಹಿಡಿಯಿರಿ. ಅಂದರೆ ಅಲ್ಲಿ ಅವರು ಒಂದು ನಂಬರ್ಸ್ನ ಕೊಟ್ಟಿದ್ದಾರೆ. ಆ ನಂಬರ್ಸ್ನ ನೀವು ಆ್ಯಡ್ ಮಾಡಬೇಕು. ಅಂದರೆ ಸಂಕಲನ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ? 27.63 ಆನ್ಸರ್ ಬರುತ್ತೆ. ಹಾಗೆ 16ನೇ ಪ್ರಶ್ನೆಯ ಉತ್ತರ ರಾಣಿಯ ಹತ್ತಿರ ಇದ್ದ ಹಣ ಮತ್ತು ಅವಳು ಐಸ್ಕ್ರೀಮ್ ಖರ್ಚು ಮಾಡಿದ ಹಣ ಇವೆರಡನ್ನು ಕಳೆದಾಗ ಬರುವ ಉತ್ತರ. 17ನೇ ಪ್ರಶ್ನೆಯಲ್ಲಿ ಈ ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಸುತ್ತಳತೆಯನ್ನು ಕಂಡುಹಿಡಿಯಬೇಕು. 18ನೇ ಪ್ರಶ್ನೆಯಲ್ಲಿ 10 ಸೆಂಟಿಮೀಟರ್ ಬಾಹುವನ್ನು ಹೊಂದಿರೋ ವರ್ಗದ ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 20ನೇ ಪ್ರಶ್ನೆ 19ನೇ ಪ್ರಶ್ನೆ ಈ ಕೆಳಗಿನ ಬೀಜೋಕ್ತಿಗಳಲ್ಲಿ ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ನೆಕ್ಸ್ಟ್ 20ನೇ ಪ್ರಶ್ನೆಯಲ್ಲಿ 30, 40, 45ರ 60 ಸಮಾನುಪಾತದಲ್ಲಿಯೇ ಅದನ್ನು ನಾವಿಲ್ಲಿ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ 6 ಜ್ಯೂಸ್ ಡಬ್ಬಿಗಳಿದೆ, ಅದರ ಬೆಲೆ 210 ಅಂತೆ. ಸೊ ಒಂದು ಜ್ಯೂಸ್ ಡಬ್ಬಿಯ ಬೆಲೆ ಕಂಡುಹಿಡಿಬೇಕಾದ್ರೆ ನೀವು 210ರಿಂದ 6ನ್ನು ನೀವು ಭಾಗ ಮಾಡಬೇಕು. ಭಾಗ ಮಾಡಿದಾಗ ನಿಮಗೆ 35 ರೂಪಾಯಿ ಸಿಗುತ್ತೆ. ಆ ಒಂದು 35ನ ನೀವು 4ರಿಂದ ಗುಣಾಕಾರ ಮಾಡಿದಾಗ ಟೋಟಲು 140 ಆನ್ಸರ್ ಬರುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ ಕೂಡ ಈಸಿ ಇದೆ. ಅದನ್ನು ಕೂಡ ಅಲ್ಲಿ ಆನ್ಸರ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಲಾಸ್ಟ್ ಮೇನಲ್ಲಿ ಸಮಸ್ಯೆಯನ್ನು ಬಿಡಿಸಿ ಅಂತ ಅವರು 2 ಕ್ವಶನ್ ಕೇಳಿದ್ದಾರೆ. ಇದು 4 ಮಾರ್ಕ್ಸಿಗೆ ಕ್ವಶನ್ ಬರುತ್ತೆ. ನಾನು ಇದೇ ಪ್ರಶ್ನೆಗಳು ಬರುತ್ತೆ ಅಂತ ನಿಮಗೆ ಹೇಳ್ತಾ ಇಲ್ಲ. ನೀವು ಎಲ್ಲ ಪ್ರಶ್ನೆಗಳನ್ನ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿ ನೀವು. ಇದು ಒಂದು ಮಾಡೆಲ್ ಪೇಪರ್. ಸುಮ್ಮನೆ ಕಮೆಂಟಲ್ಲಿ ಇದೇ ಪೇಪರ್ ಬರುತ್ತೆ ಫೇಕ್ ಹಾಗೆಲ್ಲ ಯಾರು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಪ್ರಾಕ್ಟೀಸ್ ಪೇಪರ್ ಅಂತ ನಾನು ನಿಮಗೆ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ 2 × 4 ಅಂದರೆ ಟೋಟಲ್ 8 ಮಾರ್ಕ್ಸ್ಗೆ, ಅಂದರೆ 2 ಕ್ವಶನ್ಗೂ 4 ಮಾರ್ಕ್ಸ್. ಇಲ್ಲಿ ಆಯತದ ಹೋಲದ ಉದ್ದ 500 ಮೀಟರ್. ಸೊ ಈ ಥರ ನೀವು ಫಾರ್ಮುಲಾ ಹಾಕಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಶುಕ್ರವಾರ ಮಾರಿದ ಬಸ್ಗಳ ಸಂಖ್ಯೆ. ಸೊ ಆ ಒಂದು ಗ್ರಾಫ್ನ ನೋಡಿ ನೀವಲ್ಲಿ ಆನ್ಸರ್ನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.